ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಕಿಂ ಪುನರ್ಬ್ರಾಹ್ಮಣಾಃ ಪುಣ್ಯ ಭಕ್ತ ರಾಜರ್ಷಯಸ್ತಥಾ ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಇನ್ನು ಅಂತಹ ಮಹಾಪಾಪಿಗಳಾದರೂ ಕೂಡ ನನ್ನ ಹೆಸರನ್ನು ಹೇಳೋದ್ರಿಂದ ಪುಣ್ಯಗತಿಯನ್ನು ಪಡಿತಾರೆ ಅಂತ ಹೇಳಿದ ಮೇಲೆ ಇನ್ನು ಬ್ರಾಹ್ಮಣರು ಹಾಗೂ ರಾಜರ್ಷಿಗಳು, ನಿನ್ನಂತಹ ರಾಜಶ್ರೇಷ್ಠರು, ಇವರ ಬಗ್ಗೆ ನಾವು ಏನನ್ನ ಹೇಳಬೇಕಾಗಿದೆ? ಅನಿತ್ಯವಾದಂತಹ ಮತ್ತು ಪಾಪವನ್ನು ತುಂಬಿಕೊಂಡಿರುವಂತಹ ಈ ಲೋಕದಲ್ಲಿ ಜನ್ಮವನ್ನು ಪಡೆದಾಗ ಮಾಡಬೇಕಾದಂತಹ ಕೆಲಸ ಒಂದೇ, ಏನು ಅಂದರೆ ನನ್ನನ್ನು ಭಜನೆ ಮಾಡು, ನನ್ನ ನಾಮಸ್ಮರಣೆಯನ್ನು ಮಾಡು. ವಿಷ್ಣು ಗಾನಪ್ರಿಯ. ಹೀಗಾಗಿ ನಾವು ಅವನನ್ನು ನಾಮ ಸಂಕೀರ್ತನೆಗಳಿಂದ ಮಾತ್ರ ಕೃಷ್ಣನನ್ನು ನಾವು ಪೂಜಿಸಲಿಕ್ಕೆ ಮತ್ತು ಮೆಚ್ಚಿಸಲಿಕ್ಕೆ ಸಾಧ್ಯ. ಇಂದು ಶ್ರೀ ಪರಾಭವನಾಮ ಸಂವತ್ಸರಿ ದಕ್ಷಿಣಾಯನೆ ಗ್ರೀಷ್ಮ ಋತು ಆಷಾಢ ಮಾಸೆ ಶುಕ್ಲ ಪಕ್ಷೆ. ಇಂದು ಶನಿವಾರ 18ನೇ ತಾರೀಕು ಚತುರ್ಥಿ ತಿಥಿ ಹಾಗೂ ಇಂದು ಪೂರ್ವ ಫಲ್ಗುಣಿ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಪೂರ್ವ ಫಲ್ಗುಣಿ ನಕ್ಷತ್ರದ ಸಿಂಹ ರಾಶಿಯಲ್ಲಿ ಚಂದ್ರ ಬಂದಿದ್ದಾನೆ. ಮೇಷರಾಶಿಯವರಿಗೆ ಇದು ನಿಮ್ಮ ಕಾರ್ಯಕ್ಷೇತ್ರದ ಚಟುವಟಿಕೆಗಳಿಗೆ ಮತ್ತು ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಮಾಡುವಂತಹ ಕೆಲಸಗಳಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ. ವೃಷಭ ರಾಶಿಯವರಿಗೆ ಆಸ್ತಿಪಾಸ್ತಿ ವಿಚಾರಗಳು, ಮನೆಯ ತೊಂದರೆಗಳು, ತಾಯಿಯ ಆರೋಗ್ಯಗಳ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಈಗ ಕೊಡಬೇಕಾಗತ್ತೆ. ಯಾರ್ಯಾರು ತೋಟಗಾರಿಕೆ, ಹೈನುಗಾರಿಕೆ, ರಿಯಲ್ ಎಸ್ಟೇಟ್ ಇತ್ಯಾದಿಗಳನ್ನು ಮಾಡ್ತಾ ಇದ್ದೀರಿ, ನಿಮಗೆ ಸ್ವಲ್ಪ ಹೆಚ್ಚಿನ ಜಾಗರೂಕತೆ ಅವಶ್ಯಕ. ಮಿಥುನ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮಾಧ್ಯಮಗಳಲ್ಲಿರೋರಿಗೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಅತ್ಯುತ್ತಮವಾದಂತಹ ಗೋಚಾರ. ಕರ್ಕ ರಾಶಿಯವರಿಗೆ ಸಂಸಾರದಲ್ಲಿ ಮತ್ತು ಕುಟುಂಬದಲ್ಲಿ ನೆಮ್ಮದಿ ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಅವರ ಹಣಕಾಸಿನ ಸೌಹಾರ್ದ ಹಾಗೂ ಹಣಕಾಸಿನ ಸುಭದ್ರತೆ ಕೂಡ ನಿಮ್ಮ ಜವಾಬ್ದಾರಿಯೇ ಆಗಿರುತ್ತೆ. ಸಿಂಹರಾಶಿಯವರಿಗೆ ಚಂದ್ರ ನಿಮ್ಮ ರಾಶಿಯನ್ನು ಪ್ರವೇಶ ಮಾಡಿರೋದ್ರಿಂದ ಹಿಂದಿನ 2-3 ದಿನಗಳಲ್ಲಿದ್ದಂತಹ ಮನಸ್ಸಿನ ವೈಪರೀತ್ಯಗಳು ಸ್ವಲ್ಪ ಕಡಿಮೆ ಆದಂತೆ ಅನಿಸುತ್ತೆ. ಆದರೂ ಕೂಡ ರವಿ ನಿಮ್ಮ ವ್ಯಯಭಾವದಲ್ಲೇ ಇರೋದ್ರಿಂದ 1 ತಿಂಗಳ ತನಕ ಮುಖ್ಯವಾದಂತಹ ತೊಂದರೆಗಳನ್ನು ನೀವು ನಿಭಾಯಿಸಲೇಬೇಕಾಗುತ್ತೆ. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ ರವಿ ಗೋಚಾರ. ಆದರೂ ಕೂಡ ಇಂದು ಮನಸ್ಸಿಗೆ ಸ್ವಲ್ಪ ಕ್ಲೇಶ ಇರುತ್ತೆ. ಚಂದ್ರ ನಿಮ್ಮ ವ್ಯಯಭಾವಕ್ಕೆ ಬರ್ತಾ ಇರೋದ್ರಿಂದ ಪ್ರೀತಿ ಪಾತ್ರರೊಂದಿಗೆ, ಬಂಧು ಬಾಂಧವರೊಂದಿಗೆ ಮನಸ್ಸಿಗೆ ಕ್ಲೇಶ, ವೈಮನಸ್ಸು ಇವೆಲ್ಲವೂ ಸಾಧ್ಯ. ಮತ್ತು ಕೆಲಸದಲ್ಲೂ ಕೂಡ ಬಾಸ್ಗಳು ಇತ್ಯಾದಿ ನಿಮ್ಮ ಸಹಕಾರಿಗಳು ಎಲ್ಲರೂ ದೂರ ಹೋದಂತೆ ಭಾಸವಾಗಬಹುದು. ತುಲಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಬಂಧು ಮಿತ್ರರಿಂದ ಧನಾಗಮ ಹಾಗೂ ಗುಂಪುಗಳಲ್ಲಿ ಹೆಚ್ಚಿನ ಯಶಸ್ಸು ಪ್ರಾಪ್ತಿ. ವೃಶ್ಚಿಕ ರಾಶಿಯವರಿಗೆ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಕಾರ್ಯಕ್ಷೇತ್ರದಲ್ಲಿ ಇಂದು ಪ್ರಗತಿ ಸಾಧ್ಯ. ಧನು ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ತೊಂದರೆಗಳಿಗೆ ಸ್ವಲ್ಪ ಏನೋ ಸಮಾಧಾನ ಪ್ರಾಪ್ತಿಯಾದಂತೆ ಭಾಸವಾಗುತ್ತೆ. ಆದರೂ ಕೂಡ ಸಂಪೂರ್ಣವಾದಂತಹ ತೊಂದರೆಗಳು ಇನ್ನೂ ಪರಿಹಾರ ಆಗಿಲ್ಲ. ಮಕರ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ. ಅಷ್ಟಮದಲ್ಲಿ ಚಂದ್ರ ಬಂದಿರೋದ್ರಿಂದ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಪ್ರೇಮ ಪ್ರೀತಿ ಪ್ರಕರಣಗಳು, ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ಸಿಗೆ ವಿರಸ ಸಾಧ್ಯ. ಧ್ಯಾನಾದಿಗಳಿಂದ ಈ ದಿನವನ್ನು ಕಳೆದು ಬಿಡೋದು ಒಳ್ಳೆಯದು. ಕುಂಭ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಎಲ್ಲರಿಂದ ಸಹಕಾರ ಪ್ರಾಪ್ತಿ, ದಾಂಪತ್ಯದಲ್ಲಿ ನೆಮ್ಮದಿ, ಬಂಧು ಮಿತ್ರರಿಂದ ಇವತ್ತು ಸಹಕಾರ, ನೆಮ್ಮದಿ ಪ್ರಾಪ್ತಿ ಹಾಗೂ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲೂ ಕೂಡ ಯಶಸ್ಸು. ಮೀನ ರಾಶಿಯವರಿಗೆ ಶತ್ರುಗಳು ಹಿಮ್ಮೆಟ್ಟುತ್ತಾರೆ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಕಾರ್ಯಕ್ಕೆ ಇದ್ದಂತಹ ಅಡಚಣೆಗಳು ಕಡಿಮೆಯಾಗುತ್ತೆ. ಆದ್ದರಿಂದ ನೀವು ಕಾರ್ಯವನ್ನು ಮುಂದುವರಿಸಬಹುದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನವನ್ನು ಮಾಡೋದನ್ನು ಮರಿಬೇಡಿ. ಯಾರ್ಯಾರು ಇದನ್ನು ಕೇಳ್ತಾ ಇದ್ದೀರಿ, ಮೊದಲಿನಿಂದ ಹೋಗಿ ಕೇಳಿ. ಬರೀ ನಿಮ್ಮ ರಾಶಿ ಭವಿಷ್ಯವನ್ನು ಮಾತ್ರ ಕೇಳುವುದಲ್ಲ, ಗೀತಾ ಶ್ಲೋಕಗಳನ್ನು ಕೇಳೋದ್ರಿಂದ, ಒಮ್ಮೆಯಾದರೂ ಕಿವಿಗೆ ಬೀಳೋದ್ರಿಂದ ಅನೇಕ ದೊಡ್ಡದಾದಂತಹ ಪಾಪಗಳು ಪರಿಹಾರವಾಗಿ ಭಗವಂತ ನಮ್ಮನ್ನು ರಕ್ಷಿಸ್ತಾನೆ. ಶುಭಮಸ್ತು. ಶ್ರೀಕೃಷ್ಣ ಜಯತೆ.